ನನಗೆ ಸಂಜೆ ಒಂದು 6:30 ಗಂಟೆಯಲ್ಲಿ ಈಗೇನು ಮೃತಪಟ್ಟಿದ್ದಾರೆ, ಅದು ಮೇಲ್ನೋಟಕ್ಕೆ ಆತ್ಮಹತ್ಯೆ ಅಂದ್ರೂ ಕೂಡ ಅದು ಕೊಲೆ ಮೂಲಕ ಕಾಣ್ತಾ ಇದೆ. ಅವರ ತಂದೆ ಶಂಭಯ್ಯ ಅವರು ಕಾಲ್ ಮಾಡಿ ಹೇಳಿದ್ರು, ನಾನು ಕುಣಿಗಲ್ನಲ್ಲಿದ್ದೇನೆ, ಈ ಥರ ಪರಿಸ್ಥಿತಿ ನನ್ನ ಮಗಳು ನೇಣಾಕೊಂಡಿದ್ದಾಳಂತೆ ಅಂತ ವಿಚಾರ ತಿಳಿಸಿದ್ರು. ಬಂದು ನೋಡ್ಲುವಾಕಿ ಇಲ್ಲಿ ಆಗಲೇ ಬಡೆಯನ್ನು ಇಳಿಸಿದ್ರು ಶವನ್ನ. ಎಲ್ಲಿ ನೇಣಾಕೊಂಡಿದ್ರು ಅಂತ ಕೇಳಿದ್ರು ಕೂಡ ಗಂಡ ಇಲ್ಲಿ ಅಂತ ಹೇಳ್ತಾನೆ, ರೂಮು ಅಂತ, ಅತ್ತೆ ಹೊರಗಡೆ ಅಂತ ಹೇಳ್ತಾರೆ, ಮಾವ ಇನ್ನೊಂದು ಜಾಗ ತೋರ್ತಾರೆ. ಅವರಲ್ಲೇ ದ್ವಂದ್ವ ಇತ್ತು. ಇದೆಲ್ಲ ನೋಡಿದಾಗ ಸಾಮಾನ್ಯವಾಗಿ ಅನುಮಾನ ಬರುವಂಥದ್ದು ಸಾಮಾನ್ಯ. ಸುಮಾರು 2 ವರ್ಷದ ಹಿಂದೆ ಶಂಭಯ್ಯ ಮತ್ತು ರತ್ನಮ್ಮ ಅನ್ನುವಂಥ ಏನಿದ್ದಾರೆ, ಅವರಿಬ್ಬರು ಮಕ್ಕಳಲ್ಲಿ ಒಬ್ಬರು ಕಾವ್ಯ ಅನ್ನೋರಂತನ್ನ ಬೆಂಗಳೂರಿನ ಸುಂಕುತ್ಕಟ್ಟೆಯ ನಿವಾಸಿಯಾದಂಥ ಬೆಡ್ಸ್ವಾಮಿ ಮತ್ತು ಭಾಗ್ಯಮ್ಮನವರ ಮಗ ಪ್ರವೀಣ್ ಅಲಿಯಾಸ್ ಹೇಮಂತ್ ರವರಿಗೆ ಕೊಟ್ಟು ವಿವಾಹ ಮಾಡಿರ್ತಾರೆ. ವಿವಾಹ ಕೊಡುವಂಥ ಸಂದರ್ಭದಲ್ಲಿ ಸುಮಾರು 500ರಿಂದ 600 ಗ್ರಾಮ್ ಗೋಲ್ಡನ್ ಅಂದರೆ ಚಿನ್ನವನ್ನು, ಒಂದು 3 kg ಬೆಳ್ಳಿಯನ್ನು ಕೊಟ್ಟು, ಇದೇ ನಮ್ಮ ಮಾಗಡಿ ರಸ್ತೆಯ LK ಒಂದು ಕನ್ವೆನ್ಷನ್ ಹಾಲ್ ಅಂತ ಏನು ಕರಿತೀವಿ, ಅದರಲ್ಲಿ ಒಂದು 50 ಲಕ್ಷ ಖರ್ಚು ಮಾಡಿ ಒಂದು ಭರ್ಜರಿಯಾಗಿ ವಿವಾಹ ಕೂಡ ಮಾಡಿರ್ತಾರೆ. ಈ ಒಂದು ವಿವಾಹದ 2 ವಾರಕ್ಕೆ ಶುರುವಾದಂಥ ಒಂದು ದಾಂಪತ್ಯ ಕಲಹ ಅನ್ನುವಂಥದ್ದು ದಿನೇ ದಿನೇ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಾವ್ಯಳಿಗೆ ಅಧಿಕವಾಗ್ತಾ ಹೋಗ್ತದೆ. ಇದಕ್ಕೆ ಕಾರಣ ಇರೋ ಒಂದು ಸಾಕ್ಷಿಗಳ ಪ್ರಕಾರ ಮತ್ತು ಅಭಿಪ್ರಾಯದ ಪ್ರಕಾರವಾಗಿ ಇದೇ ಮನೆಯಲ್ಲಿ ಇರ್ತಕ್ಕಂಥ ಚಂದನ ಮತ್ತು ಅವರ ತಾಯಿ ಶಾರದಮ್ಮ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ಒಂದು ವರ್ಷವಾದ ನಂತರವಾಗಿ ಒಂದು ಗಂಡು ಮಗು ಕೂಡ ಆಗ್ತದೆ. ಆ ಮಗುವಿಗೆ ಈಗ 1 ವರ್ಷದ ಮೇಲೆ 2 ತಿಂಗಳು. ಇದಕ್ಕೆ ಇರಬೇಕಾದ್ರೆ 15 ದಿನದಿಂದ ಅವರ ಮಗಳು ಶಂಭಯ್ಯವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ನಾನು ಕರ್ಕೊಂಡು ಹೋಗ್ಬಿಡಿ ಇಲ್ಲಿಂದ, ನಾನು ಉಳಿಯಕ್ಕಾಗ್ತಿಲ್ಲ, ನಾನು ಏನಾದ್ರು ಮಾಡ್ತಾರೆ ಅಂತ ಹೇಳ್ತಾರೆ ನನಗೆ ಬಂದ ಮಾಹಿತಿ ಪ್ರಕಾರ. ಆಗ ಶಂಭಯ್ಯನವರು ಒಂದು 4-5 ದಿನ ಅವ್ರ ತವ್ರಮನೆ ಕರ್ಕೊಂಡು ಹೋಗಿ ಧೈರ್ಯ ಹೇಳಿ ಕೊನೆಗೆ ಇಲ್ಲಿ ಕರ್ಕೊಂಡ್ಬಂದು ಬಿಡ್ತಾರೆ. ಕರ್ಕೊಂಡು ಬಿಟ್ಟ ನಂತರ ಬೆಳಗ್ಗೆ ಎಲ್ಲರೂ ಕೂಡ ಕಾರ್ಯಕ್ರಮಗಳಿಗೆ ಕೆಲಸಕ್ಕೆ ಅಂತ ಹೋಗ್ತಾರೆ. ಹೋದ ನಂತರ 12:30 ನನ್ನ ಸಾವಿಗೆ ನೀನೇ ಕಾರಣ ಅಂತಲೋ ಅಥವಾ ನನ್ನ ಸಾವಿಗೆ ನಾನೇ ಕಾರಣ ಅಂತಲೋ ಯಾವುದೋ ಒಂದು ಮೆಸೇಜನ್ನು ಈ ಒಂದು ಕಾವ್ಯ ಅವಳ ಗಂಡನಿಗೆ ಸೆಂಡ್ ಮಾಡಿರ್ತಾರೆ. ಈಗ ಅವ್ರ ಗಂಡನಿಗೆ ನಾನು ಕೇಳಿದಾಗ, ಇಲ್ಲ ಆ ಮೆಸೇಜನ್ನು ನಾನು ಈಗ ನೋಡಿದೆ ಅಂತ ಹೇಳ್ತಿದ್ದಾರೆ. 12:15 ಬಂದಂಥ ಮೆಸೇಜ್. ಒಂದು ಹೆಣ್ಮಗಳ ಒಂದು ಪರಿಸ್ಥಿತಿ ನಾವು ನಿಂತ್ಕೊಂಡು ನೋಡಬೇಕಾಗ್ತದೆ. ಪ್ರತಿಯೊಬ್ಬ ಕುಟುಂಬದಲ್ಲೂ ಕೂಡ ಒಂದು ಹೆಣ್ಮಗಳು ಪರಿಸ್ಥಿತಿಯನ್ನು ನಾವು ಹೇಳಿದಾಗ ಸರ್, ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತ ಅನಿಸೋದಿಲ್ಲ. ಯಾಕೆಂದರೆ ಪೊಲೀಸು ತನಿಖೆ ಕೂಡ ಆಗ್ತಾ ಇದೆ, ಅದಕ್ಕೆ ಸ್ಪಂದಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು, ಇದೇ ಮನೆಯಲ್ಲಿ ಒಂದು ಹೆಣ್ಮಗಳು ಮೊದಲು ಮರ್ಡರ್ ಆಗಿತ್ತು, ಅದನ್ನು ಲೋ BP ಅಂತ ಮುಚ್ಚಾಕ್ಬಿಟ್ರು. ಹಾಗಾಗಿ ACP DCP ಮತ್ತು IG ಅವರು ಬರಲೇಬೇಕು ಅಂತ ಅವರ ಕುಟುಂಬದವರು ಆಗ್ರಹ ಮಾಡ್ತಾ ಇದ್ದಾರೆ. ಸರ್, ಈಗ ಕಂಪ್ಲೇಂಟ್ ಈಗ ಕೊಡ್ತಾ ಇದ್ದೀವಿ. ಆ ಕುಟುಂಬದಲ್ಲಿ ಯಾರ್ಯಾರು ಹೇಳ್ತಾರೆ ಅವರು, ಈಗ ನಾವು ಕೊಡಿಸುವಂಥದ್ದಲ್ಲ, ಅದನ್ನ ಆ ಒಂದು ಕಷ್ಟವನ್ನು ಅನುಭವಿಸುವಂಥವ್ರು ಅವರ ತಂದೆ ತಾಯಿ ಮತ್ತು ಕುಟುಂಬ ವರ್ಗ ಮತ್ತು ಮೃತರಾದಂಥ ಕಾವ್ಯರವರು ಅವ್ರು ಏನು ಹೇಳ್ಕೊಂಡಿದ್ರು, ಇದಕ್ಕೇನು ಕಾರಣ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿ ನಾವು ಕೊಡಬೇಕು. ಯಾರಂದ್ರೆ ಹೆಸರು ಕೊಡೋಕ್ಕಾಗಲ್ಲ ಅಲ್ವಾ, ತನಿಖೆ ಕೂಡ ಅವಕಾಶ ಆಗಬೇಕು. ನಾನು ಮಾಧ್ಯಮದಲ್ಲಿ ಹೇಳೋದಿಷ್ಟೇ, ಪೊಲೀಸರು ಕೂಡ ಆದಷ್ಟು ತಮ್ಮ ಸಮರ್ಥವಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಹೆಣ್ಣುಮಗುವನ್ನು ಕಳ್ಕೊಂಡಂಥ ಆ ತಬ್ಬಲಿ ಮಗು, 1 ವರ್ಷದ ಮಗುವಿಗೆ, ಅವ್ರ ತಂದೆ ತಾಯಿಗೆ, ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗುವಂಥ ಒಂದು ನ್ಯಾಯವನ್ನು ಕೊಡಬೇಕು ಅಂತ ನಾನು ಡಿಪಾರ್ಟ್ಮೆಂಟಲ್ಲಿ ಕೇಳ್ಕೊತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.